ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿಯ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಶಿವಾನಂದ ನೀಲಣ್ಣನವರನ್ನ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಶಿವಂ ಅಸೋಸಿಯೇಷನ್ ಮಾಲೀಕ ಶಿವಾನಂದ ನೀಲಣ್ಣನವರ್ ಅವರ ಶಿವಂ ಅಸೋಸಿಯೇಟ್ ಆಗಿರುವಂತಹ ಶಿವಾನಂದ ನೀಲಣ್ಣನವರ್ RBI ನಿಯಮಗಳನ್ನು ಉಲ್ಲಂಘಿಸಿ 4,500 ಕೋಟಿ ರೂಪಾಯಿ 4,600 ಕೋಟಿ ರೂಪಾಯಿಯನ್ನು 45,000 ಜನರಿಂದ ಹೂಡಿಕೆಯನ್ನ ಮಾಡಿಸಿ ವಂಚನೆ ಮಾಡಿದ್ದಾರೆ ಅನ್ನೋದು ಆರೋಪ. ರಾತ್ರಿ ಶಿವಾನಂದರನ್ನ ಬಂಧಿಸಿದ್ದಾರೆ ಮಾಳಮಾರುತಿ ಠಾಣೆಯ ಪೊಲೀಸರು. ಸದ್ಯ ಮಾರ್ಕೆಟ್ ಠಾಣೆ ACP ಸಂತೋಷ್ ಸತ್ಯನಾಯಕ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು. ಇವತ್ತು ಶಿವಾನಂದ್ ಅವರ ಕಚೇರಿ ಹಾಗೆ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಕಾರ್ಯ ನಡೆಯುತ್ತೆ. ಅದಾದ ಬಳಿಕ ಕೋರ್ಟ್ಗೆ ಶಿವಾನಂದರನ್ನ ಹಾಜರುಪಡಿಸಲಾಗತ್ತೆ. 4,500 ಕೋಟಿ ರೂಪಾಯಿಯಷ್ಟು ವಂಚನೆಯನ್ನ ಮಾಡಿದ್ದಾರೆ ಅನ್ನೋದು ಇವರ ವಿರುದ್ಧದ ಆರೋಪ. 45,000 ಜನರಿಂದ ಹೂಡಿಕೆಯನ್ನ ಮಾಡಿಸಿಕೊಂಡಿದ್ದಾರೆ. ಶಿವಂ ಅಸೋಸಿಯೇಟ್ಸಲ್ಲಿ 45,000 ಜನರಿಂದ ತಮ್ಮ ಸಂಸ್ಥೆಯ ಮೂಲಕ ಹೂಡಿಕೆಯನ್ನ ಮಾಡಿಸಿ ಅವರಿಗೆ 4,600 ಕೋಟಿ ರೂಪಾಯಿಯಷ್ಟು ವಂಚನೆಯನ್ನ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಇವರ ಮೇಲೆ ಇರುವಂಥದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಳಮಾರುತಿ ಠಾಣೆ ಪೊಲೀಸರು ನಿನ್ನೆ ರಾತ್ರಿಯೇ ಶಿವಾನಂದ ನೀಲಣ್ಣನವರವರನ್ನ ಬಂಧಿಸಿದ್ದಾರೆ. ಅದಾದ ನಂತರ ಮಾರ್ಕೆಟ್ ACP ಆಗಿರುವಂತಹ ಸತ್ಯನಾಯಕ್ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಯಾವ ರೀತಿಯಲ್ಲಿ ಹೂಡಿಕೆಯನ್ನ ಮಾಡಿಸ್ತಾ ಇದ್ರು, ಹೇಗೆಲ್ಲ ವಂಚನೆಯನ್ನ ಮಾಡ್ತಾ ಇದ್ರು ಅನ್ನುವ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಒಂದಲ್ಲ ಎರಡಲ್ಲ ಸಾವಿರನೂ ಅಲ್ಲ, 4,500 ಕೋಟಿ 45,000 ಜನರಿಗೆ, ಅದಕ್ಕಿಂತಲೂ ಹೆಚ್ಚಿನ ಜನರಿಗೆ ವಂಚನೆ ಮಾಡಿರುವಂತಹ ಆರೋಪ ಶಿವಾನಂದ್ ಅವರ ವಿರುದ್ಧ ಕೇಳಿ ಬಂದಿರುವಂಥದ್ದು. ಪೊಲೀಸರಿಗಾಗಲೇ ಬಂಧಿಸಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಏನೇನು, ಯಾವ ರೀತಿಯಲ್ಲಿ ತನಿಖೆ ಮುಂದುವರಿಯುತ್ತೆ ಶ್ರೀಕಾಂತ್? ನವೀನ್, ಏನು ಶಿವಾನಂದ್ ನೀಲನ್ ಅವರು ಹೇಳಿದ್ದಾರೆ, ಈತ ಸುಮಾರು 4,500 ಕೋಟಿ ರೂಪಾಯಿ ಹಣವನ್ನ ಗ್ರಾಹಕರಿಂದ ಸಂಗ್ರಹ ಮಾಡಿ ಅವರಿಗೆ ಹೆಚ್ಚಿನ ಅಂದ್ರೆ 36% ಬಡ್ಡಿಯನ್ನ ನೀಡ್ತೀನಿ ಅಂತ ಹೇಳಿ ಇವರು ಹಣವನ್ನ ಸಂಗ್ರಹಿಸಿದ್ರು. ಇನ್ನು ಮುಂದೆಯೂ ಸಹ ಏನಂತಂದ್ರೆ ಬೆಳಗಾವಿ, ಪುಣೆ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಸಹ ಏನು ರಿಟೈರ್ಡ್ ಮಿಲಿಟರಿ ಆಫೀಸರ್ ಏನಿದ್ದಾರೆ, ಜೊತೆಗೆ ಸಾರ್ವಜನಿಕರೇನಿದ್ದಾರೆ, ಅವರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನ ಸಂಗ್ರಹ ಮಾಡ್ತಾ ಇದ್ರು. ಇದನ್ನ ಅರಿತಂತ ಏನು RBI ಗೈಡ್ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ಈತ ಏನು ಹಣವನ್ನ ಸಂಗ್ರಹ ಮಾಡ್ತಾ ಇದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಬಹಳಷ್ಟು ಏನಂತಂದ್ರೆ ಗುಮಾನೆಗಳಿದ್ದು. ಈತನ ಬಳಿ ಹಣ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ, ಜೊತೆಗೆ ಈತ ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದಾನೆ ಅನ್ನೋದರ ಸಂಪೂರ್ಣವಾದಂತ ಮಾಹಿತಿಯನ್ನ ಕಳೆದ 4 ತಿಂಗಳಿಂದ ನಿರಂತರವಾಗಿ ಮಾಳಮಾರುತಿ ಠಾಣೆ ಪೊಲೀಸರು ಹಾಗೇನೆ ಗುಪ್ತಚರ ಇಲಾಖೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆ ಹಾಕಿತ್ತು. ಅದರ ಆಧಾರದ ಮೇಲೆ ಏನಂತಂದ್ರೆ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಹಿನ್ನೆಲೆಯಲ್ಲಿ ಮೊನ್ನೆಯಷ್ಟೇ ಏನಂತಂದ್ರೆ ಈ ಶಿವಂ ಅಸೋಸಿಯೇಷನ್ ಏನಿದೆ ಅದರ ಮೇಲೆ ಏನಂತಂದ್ರೆ ದಿಢೀರ್ ಅಂತ ಹೇಳಿ ನಗರ ಪೊಲೀಸರು ಹಾಗೇನೆ ಸಹಕಾರಿ ಇಲಾಖೆ ಅಧಿಕಾರಿಗಳು ಹಾಗೇನೆ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಏನಂತಂದ್ರೆ ರೇಡನ್ನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 4,500 ಕೋಟಿ ರೂಪಾಯಿ ಹಣವನ್ನ ಏನಂತಂದ್ರೆ ಈತ ಸಂಗ್ರಹ ಮಾಡಿ ಏನಂತಂದ್ರೆ ವಂಚನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಿನ್ನೆ ಏನಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಈ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ. ಜಿಲ್ಲಾಧಿಕಾರಿಗಳು ಜೊತೆಗೆ ಏನಂತಂದ್ರೆ ಸಹಕಾರಿ ಇಲಾಖೆ ಅಧಿಕಾರಿಗಳು ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ತಡರಾತ್ರಿ ಏನಂತಂದ್ರೆ ಶಿವಾನಂದ್ ನೀಲನ್ ಅವರನ್ನ ಅರೆಸ್ಟ್ ಮಾಡಿ ಈಗ ವಶಕ್ಕೆ ಪಡೆದು ಸಂಪೂರ್ಣವಾದಂತ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನೀ ಸಂಗ್ರಹ ಮಾಡಿದಂತ ಹಣವನ್ನ ಎಲ್ಲಿ ಇಟ್ಟಿದ್ದೀಯಾ, ಜೊತೆಗೆ ಏನಂತಂದ್ರೆ ಅವರಿಗೆ ಯಾವ ರೀತಿ ಹಣವನ್ನ ವಾಪಸ್ ಕೊಡ್ತೀಯಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆತ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ಈಗ ಏನಂತಂದ್ರೆ CID ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ವಿಶೇಷವಾದಂತ CID ಟೀಮ್ ಮಾಳಮಾರುತಿ ಠಾಣೆಗೆ ಆಗಮಿಸಿರುವಂತದ್ದು. ಈಗ ಏನಂತಂದ್ರೆ ಮಹಾಜರು ಕಾರ್ಯ ನಡೀಬೇಕಾಗಿದೆ. ಅಂದ್ರೆ ಏನು ಆತನ ಕಚೇರಿ ಮತ್ತು ನಿವಾಸ, ಜೊತೆಗೆ ಏನಂತಂದ್ರೆ ಆತನ ಅಪಾರ್ಟ್ಮೆಂಟ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಏನು ಈಗಾಗಲೇ ಪೊಲೀಸರು ಸೀಸನ್ನ ಮಾಡಿದ್ದಾರೆ, ಅದರ ಮಹಾಜರು ನಡಿಬೇಕಾಗಿದೆ. ಅದಾದ ನಂತರ ಏನಂತಂದ್ರೆ ಆತನನ್ನ ಮಧ್ಯಾಹ್ನದ ವೇಳೆಗೆ ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಏನಂತಂದ್ರೆ ಮಾಳಮಾರುತಿ ಠಾಣೆಗೆ ಪೊಲೀಸ್ ಆಯುಕ್ತ ಬೋರ್ಸೆ ಅವರು ಸಹ ಆಗಮಿಸಿದ್ದಾರೆ ಮತ್ತು CID ಟೀಮ್ ಆಗಮಿಸಿದೆ.
ಜೊತೆಗೆ ಟೆಕ್ನಿಕಲ್ ಟೀಮ್ ಬೆಂಗಳೂರಿನಿಂದ ವಿಶೇಷವಾದಂತಹ ಒಂದು ಟೆಕ್ನಿಕಲ್ ಟೀಮ್ ಸಹ ಆಗಮಿಸಿರುವಂತದ್ದು. ಹೀಗಾಗಿ ಸುಮಾರು ಏನಂತಂದ್ರೆ ಮುಂದೆ ನಡೀತಕ್ಕಂತ ಅನಾಹುತವನ್ನ ತಪ್ಪಿಸ್ಲಿಕ್ಕೆ ಯಾವುದೇ ಗ್ರಾಹಕರು ದೂರು ನೀಡದೇ ಇದ್ರೂ ಸಹ ಏನಂತಂದ್ರೆ ಬೆಳಗಾವಿ ಪೊಲೀಸರು ಏನಂತಂದ್ರೆ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನ ತನಿಖೆಗೆತ್ಕೊಂಡು ಗ್ರಾಹಕರಿಗೆ ಮುಂದೆ ಏನು ದೊಡ್ಡ ಪ್ರಮಾಣದಲ್ಲಿ ಮೋಸ ನಡೀತಾ ಇತ್ತು ಅದನ್ನ ಈಗ ಏನಂತಂದ್ರೆ ಬೆಳಗಾವಿ ಪೊಲೀಸರು ತಡೆಗಟ್ಟಿರುವಂತದ್ದು. ನವೀನ್, ಶ್ರೀಕಾಂತ್, ಇವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸರಿ, ತಮ್ಮ ವಿರುದ್ಧದ ಆರೋಪದ ಬಗ್ಗೆ ಶಿವಾನಂದ್ ಈಗ ಏನ್ ಹೇಳ್ತಾ ಇದ್ದಾರೆ ಅಂತ? ಶಿವಾನಂದ್ ಸಂಪೂರ್ಣವಾಗಿ ಏನಂತಂದ್ರೆ ಪೊಲೀಸರು ಏನು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಓಂ ನಮ ಶಿವಾಯ್ ಅನ್ನೋ ಒಂದೇ ಉತ್ತರವನ್ನ ಸಿದ್ಧ ಉತ್ತರವನ್ನ ಹೇಳ್ತಾ ಇದ್ದಾನೆ, ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾನೆ. ನನ್ನ ಯಾರೂ ಸಹ ಏನಂತಂದ್ರೆ ಹಣ ಕೇಳೋದಿಲ್ಲ, ಯಾರಿಗೂ ಸಹ ನಾ ಅನ್ಯಾಯ ಮಾಡಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನ ಮಾತ್ರ ನೀಡ್ತಾ ಇದ್ದಾನೆ. ಹಾಗಾಗಿ ಈತನಿಂದ ಹೆಚ್ಚಿನ ವಿಚಾರಣೆ ನಡೀಬೇಕಾಗಿದೆ. ಯಾಕಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಸಂಗ್ರಹ ಮಾಡಿ ಈತ ಎಲ್ಲಿ ಇಟ್ಟಿದ್ದಾನೆ, ಜೊತೆಗೆ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾನೆ ಅನ್ನೋ ಒಂದು ಸಂಪೂರ್ಣವಾದಂತ ಮಾಹಿತಿ ಕಲೆ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ CID ಪೊಲೀಸರು ಸಹ ಎಂಟ್ರಿ ಆಗಿರುವಂತದ್ದು. ಜೊತೆಗೆ ಈತನನ್ನ ಮಧ್ಯಾಹ್ನ ಏನಂತಂದ್ರೆ ಕೋರ್ಟಿಗೆ ಹಾಜರುಪಡಿಸಿ ನಂತರ ಈತನನ್ನ ಹೆಚ್ಚುವರಿ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಪಡೆಯುವಂತ ಸಾಧ್ಯತೆಯೂ ಸಹ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.